ಮತ್ತೆ ಮುನ್ನೆಲೆಗೆ ಬಂದಿದೆ ಕನ್ನಡ ನಾಮಫಲಕ ವಿಚಾರ. ಕನ್ನಡ ನಾಮಫಲಕ ಇಲ್ದಿದ್ರೆ ಲೈಸೆನ್ಸ್ ರಿನ್ಯೂವಲ್ ಆಗಲ್ಲ. ಕನ್ನಡದ ಕಡೆಗಣನೆ ಮಾಡಿದರೆ ತಕ್ಕ ಶಾಸ್ತಿ ಆಗುತ್ತೆ. ಕನ್ನಡ ನಾಮಫಲಕ ಇಲ್ಲದೇ ಇದ್ದರೆ ಆ ಕಂಪನಿ ಇರ್ಬೋದು, ಅಂಗಡಿ ಇರ್ಬೋದು, ಲೈಸೆನ್ಸ್ ರದ್ದಾಗುತ್ತೆ ನಿಮ್ಮದು. ನಾಮಫಲಕ ಕಡ್ಡಾಯ ಮಾಡಲು ಪಾಲಿಕೆ ಹೊಸ ಪ್ಲಾನನ್ನು ಮಾಡಿದೆ. ಕನ್ನಡ ಪ್ರಾಧಿಕಾರ ಆದೇಶದ ಮೇರೆಗೆ ನಾಮಫಲಕ ಕಡ್ಡಾಯಕ್ಕೆ ಚಿಂತನೆಗೆ ನಡೆಸಲಾಗಿದೆ. ಪಾಲಿಕೆ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. 60% ಕನ್ನಡದಲ್ಲೇ ಬೋರ್ಡ್ ಹಾಕಿರಬೇಕು. ಅಲ್ಲೆಲ್ಲೋ ಮೂಲೆಯಲ್ಲಿ ಚಿಕ್ಕದಾಗಿ ಅಲ್ಲಿ ಬರೆದ್ರೆ ಆಗಲ್ಲ. ಇಲ್ದಿದ್ರೆ ಲೈಸೆನ್ಸ್ ನವೀಕರಣ ಮಾಡಿಬಿಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಂದರೆ ರಿನ್ಯೂವಲ್ ಆಗಲೇಬೇಕಾಗತ್ತೆ. ಅವನೇನೇ ಒಂದು ವ್ಯಾಪಾರ, ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಲೈಸೆನ್ಸ್ ಇದ್ದೇ ಇರುತ್ತೆ ಅವನಿಗೆ. ಹೋಟೆಲ್ ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಲ್ಲಿ ನೀವೇನಾದರೂ ಕನ್ನಡವನ್ನು ಕಡೆಗಣಿಸಿದ್ದೇ ಆದರೆ, ಬೇರೆ ಭಾಷೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದೇ ಕಂಡು ಬಂದರೆ ನಿಮ್ಮ ಲೈಸೆನ್ಸ್ ರಿನ್ಯೂವಲ್ ಆಗಲ್ಲ. ಇದ್ರ ಬಗ್ಗೆ ಆಯುಕ್ತರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಬರ್ತಾ ಇದೆ, ಫೆಬ್ರವರಿ ಒಳಗಾಗಿ ನವೀಕರಣ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ಕೂಡ ತಿಳಿಸಿದ್ದಾರೆ ಮತ್ತು ನಾವೆಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಈಗ ನೀವು ನೋಡಿಕೊಂಡು ಯಾರ್ಯಾರು ಮಾಡಿಲ್ಲ ಅದಕ್ಕೆ ರಿಪೋರ್ಟ್ ಕೊಡಿ. ನಮ್ಮ ಕಡೆಗೆ ನವೀಕರಣ ಆಟೋಮೆಟಿಕ್ ಇದೆ. ಅವರು ಹಣ ತುಂಬಿದ್ದ ಅಂದರೆ ಆಟೋಮೆಟಿಕಲಿ ಅವರಿಗೆ ಬಂದ್ಬಿಡುತ್ತೆ ಕಂಪ್ಯೂಟರಿಂದ. ಅದಕ್ಕಾಗಿ ಮುಂಚೆನೇ ನಾವು ಚೆಕ್ ಮಾಡಿಕೊಂಡು ಅದರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಅಲ್ಲ, ಅದಕ್ಕೆ ನಾವು ಲಾಸ್ಟ್ ಟೈಮು ಹೋದ ಸಲ ಇದನ್ನು ಮಾಡ್ಲಿಕ್ಕೆ ಹೋದಾಗ ಲೈಸೆನ್ಸ್ ಕೊಟ್ಟಿದ್ದೀವಿ ಅಥವಾ ಕೊಟ್ಟಿಲ್ಲ ಅಂತಲೇ ಪ್ರಶ್ನೆನೇ ನೋಡಲಿಲ್ಲ. ಅದಕ್ಕೇನು ಆದೇಶ ಕೊಟ್ಟಿದ್ದೀವಿ ಅಂದರೆ ಜಸ್ಟ್ ನೋಡಿ ಯಾರ ಹತ್ರ ಅಂಗಡಿ ಯಾರು ನಡೆಸ್ತಾ ಇದ್ದಾರೆ ಅವರು 60-40 ಅನುಷ್ಠಾನಗೊಳಿಸಬೇಕು, 60-40. ಈಗ ನವೀಕರಣ ಈಗ ಬರ್ತಾ ಇದೆ, ಫೆಬ್ರವರಿ ಒಳಗಾಗಿ ನವೀಕರಣ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ಕೂಡ ತಿಳಿಸಿದ್ದಾರೆ ಮತ್ತು ನಾವೆಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಈಗ ನೀವು ನೋಡಿಕೊಂಡು ಯಾರ್ಯಾರು ಮಾಡಿಲ್ಲ